ಗುಡ್ ಮಾರ್ನಿಂಗ್. ನಮ್ಮ ಜೀವನಗಳಲ್ಲಿ ಹಲವಾರು ರೀತಿಯಾದಂತಹ ಫೈಲ್ಗಳಿರ್ತವೆ. ಅವರು ಕರ್ಮಗಳ ಫೈಲನ್ನು ನಮ್ಮ ಜೀವನದಲ್ಲಿ ನಾವು ಇಟ್ಕೊಳ್ಬೇಕಾಗುತ್ತೆ. ಅದಕ್ಕೆ ನಮ್ಮ ಕೆಟ್ಟ ಕರ್ಮಗಳ ಫೈಲನ್ನು ಯಾವತ್ತೂ ಕಡಿಮೆಯಾಗಿ ಇಟ್ಕೊಳ್ಳೋಕ್ಕೆ ಪ್ರಯತ್ನ ಪಡೋಣ. ಯಾಕಂದರೆ ಎಷ್ಟು ಕೆಟ್ಟ ಕರ್ಮಗಳ ಫೈಲನ್ನು ನೀವು ಸ್ಟಾಪ್ ಮಾಡ್ಕೊತ ಹೋಗ್ತೀರಾ, ಮುಂದೊಂದು ದಿವಸ ಎಂಕ್ವೈರಿನ ಅನುಭವಿಸ್ಬೇಕಾಗತ್ತೆ. ನಿಮ್ಮ ಮೇಲೆ ಮೊಕದ್ದಮೆ ಹಾಕ್ತಾರೆ. ಅಂದರೆ ಹೇಳೋದು, ಮುಂದೊಂದು ದಿನ ಈ ಕೆಟ್ಟ ಫೈಲ್ಗಳ ಎಂಕ್ವೈರಿ ನಿಮ್ಮ ಜೀವನದಲ್ಲಿ ಆಗುತ್ತೆ. ಆವಾಗ ಆ ಎಂಕ್ವೈರಿಗೆ ನಾವು ಲಂಚ ಕೊಟ್ಟು ತಪ್ಪಿಸ್ಕೊಳ್ಳೋಕ್ಕಾಗಲ್ಲ. ಅದಕ್ಕೆ ನಾವು ಏನೇ ಮಾಡೋದಕ್ಕಿಂತಲೂ ಮೊದಲು ಕೆಟ್ಟ ಕರ್ಮನ ಸ್ವಲ್ಪ ವಿಚಾರ ಮಾಡಬೇಕು. ನಾವು ಬೇರೆಯವರಿಗೆ ತೊಂದರೆ ಕೊಟ್ವಿ ಅಥವಾ ಕೆಟ್ಟದನ್ನು ಮಾಡಿದ್ವಿ ಅಂದರೆ ಅದು ಒಂದಿಲ್ಲ ಒಂದಿನ ತಿರುಗೇಟು ಕೊಟ್ಟೇ ಕೊಡುತ್ತೆ. ನಾವು ಮಾಡಿದಂಥ ಕೆಟ್ಟ ಕರ್ಮ ನಮಗೆ ತಿರುಗಿ ಹೊಡೆದ್ರೆ ನಾವು 4 ದಿಕ್ಕುಗಳ ಯಾವುದೇ ಮೂಲೆಯಲ್ಲೂ ಕೂಡ ನಮ್ಮ ಹೆಸರು ಇಲ್ದಂಗೆ ಆಗೋಗುತ್ತೆ. ಸೊ ಕೆಲವೊಂದು ಸರಿ ಕೆಲವೊಂದು ತಪ್ಪುಗಳು ಆಗ್ತವೆ, ಇಲ್ಲ ಅಂತ ಅಲ್ಲ. ಬಟ್ ನಾವು ಈ ಒಂದು ಕೆಟ್ಟ ಕರ್ಮಗಳ ಫೈಲನ್ನು ಅನಾವಶ್ಯಕವಾಗಿ ಹೆಚ್ಚು ಮಾಡ್ಕೊಳ್ಳೋದು ಬೇಡ. ನಮಸ್ಕಾರ.